ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಯಾರ ಮೇಲೆ ದೃಷ್ಟಿ ಹರಿಸಬೇಕು, ನಾವು ಯಾರ ಮೇಲೆ ದೃಷ್ಟಿ ಹರಿಸಿದರೆ ನಮಗೆ ತಕ್ಕ ಸಮಯದಲ್ಲಿ ಸಹಾಯ ಒದಗಿ ಬರುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 121ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವೆನು, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ನಮ್ಮ ದೇವರು ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ದೇವರು, ನಮ್ಮನ್ನು ಉಂಟು ಮಾಡಿದ ದೇವರು. ಆತನು ತಾನೇ ನಮಗೆ ಸಹಾಯ ನೀಡುವವನಾಗಿದ್ದಾನೆ. ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಆತನನ್ನ ದೃಷ್ಟಿಸಿ ನೋಡುವಾಗ ಆತನು ನಮಗೆ ಸಹಾಯ ನೀಡುವವನಾಗಿದ್ದಾನೆ. ಆದರೆ ಅನೇಕ ಸಾರಿ ನಾವು ಮನುಷ್ಯರನ್ನ ದೃಷ್ಟಿಸಿ ನೋಡುವವರಾಗಿ ನಿರಾಶರಾಗಿ ಹೋಗುತ್ತೇವೆ. ನಾವು ದೇವರನ್ನ ದೃಷ್ಟಿಸಿ ನೋಡೋಣ. ಆತನನ್ನು ದೃಷ್ಟಿಸಿ ನೋಡುವಾಗ ಆತನು ನಮಗೆ ಸಹಾಯ ನೀಡಿ ತಕ್ಕ ಸಮಯದಲ್ಲಿ ನಮಗೆ ಎಲ್ಲವನ್ನ ಒದಗಿಸಿಕೊಡುವವನಾಗಿದ್ದಾನೆ. ಅದು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಚನದಲ್ಲಿ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಒಂದು ವೇಳೆ ನಾವು ಆತನನ್ನೇ ದೃಷ್ಟಿಸ್ತಾ ಇರುವುದಾದ್ರೆ ನಮ್ಮ ಮುಖವು ಪ್ರಕಾಶ ಹೊಂದುವಂತದ್ದಾಗಿದೆ, ನಮ್ಮ ಜೀವಿತವು ಪ್ರಕಾಶ ಹೊಂದುವಂತದ್ದಾಗಿದೆ. ನಮ್ಮನ್ನು ಆತನು ಅವಮಾನಕ್ಕೆ ಗುರಿಪಡಿಸುವುದೇ ಇಲ್ಲ. ನಮ್ಮ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಇಹಲೋಕದ ಜನರಾದರೂ ನಮಗೆ ಸಹಾಯ ಮಾಡಿದರು ಅನೇಕ ಸಾರಿ ನಮ್ಮನ್ನ ಅವಮಾನಕ್ಕೆ ಗುರಿಪಡಿಸುವುದನ್ನ ನಾವು ನೋಡುತ್ತೇವೆ. ಆದರೆ ನಮ್ಮ ತಂದೆಯಾದ ದೇವರು ನಮ್ಮನ್ನು ಎಂದಿಗೂ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ನಮಗೆ ಸಹಾಯ ನೀಡಿ ಪ್ರಕಾಶಮಾನವಾದಂತ ಜೀವಿತವನ್ನ ಆತನು ನಮಗೆ ಕೊಡ್ಲಿಕ್ಕಿದ್ದಾನೆ. ಅನೇಕ ಸಾರಿ ನಾವು ಯೋಚನೆ ಮಾಡ್ತೇವೆ, ಇನ್ನು ಎಷ್ಟು ದಿನದವರೆಗೆ ಈ ವಿಷಯವಾಗಿ ನಾನು ದೇವರನ್ನ ದೃಷ್ಟಿಸಲಿ, ಯಾವಾಗ ನನಗೆ ಸಹಾಯ ಒದಗಿ ಬರುತ್ತದೆ, ಯಾವಾಗ ನನಗೆ ಜಯ ಸಿಗುತ್ತದೆ ಎಂಬುದಾಗಿ ನಾವು ಯೋಚಿಸ್ತಾ ಇರುವುದಾದರೆ ಕೀರ್ತನೆಗಳು 123 ಮೊದಲ 2 ವಚನಗಳಲ್ಲಿ ನಾವು ನೋಡುವಾಗ ಆತನನ್ನೇ ನಾವು ದೃಷ್ಟಿಸಬೇಕಾಗಿದೆ. ಆತನು ನಮ್ಮನ್ನ ಕಟಾಕ್ಷಿಸಿ ನಮ್ಮ ಮೇಲೆ ದಯೆ ತೋರಿಸಿ ನಮಗೆ ಸಹಾಯ ನೀಡುವವರೆಗೂ ಆತನಲ್ಲಿ ನಾವು ನಿರೀಕ್ಷೆಯುಳ್ಳವರಾಗಿರ್ಬೇಕಾಗಿದೆ. ಯಜಮಾನನ ಕೈಗಳನ್ನು ದಾಸಳ ಕಣ್ಣುಗಳು ನೋಡುವ ಹಾಗೆ ನಮ್ಮ ಕಣ್ಣುಗಳು ನಮ್ಮ ಉಂಟು ಮಾಡಿದ ದೇವರ ಕಡೆಗೆ ದೃಷ್ಟಿ ಹರಿಸುವಾಗ ಆತನು ನಿಶ್ಚಯವಾಗಿ ನಮಗೆ ಸಹಾಯ ನೀಡುವವನಾಗಿದ್ದಾನೆ. ಆತನು ನಮ್ಮನ್ನು ಎಂದಿಗೂ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಆದ್ದರಿಂದ ಪ್ರಿಯ ದೇವಜನರೇ, ನಮ್ಮ ಕಣ್ಣುಗಳು ದೇವರನ್ನು ನೋಡಲಿ, ಆತನಿಂದ ನಾವು ಸಹಾಯ ಪಡೆದುಕೊಳ್ಳೋಣ. ಎಂಥ ದೊಡ್ಡ ಸಮಸ್ಯೆ ಆಗಿರಬಹುದು, ಎಂಥ ದೊಡ್ಡ ಪರಿಸ್ಥಿತಿ ಆಗಿರಬಹುದು, ಎಂಥ ದೊಡ್ಡ ಅನಾರೋಗ್ಯವಾಗಿರಬಹುದು, ದೇವರು ತಾನೇ ನಮಗೆ ಸಹಾಯ ನೀಡಿ ಪ್ರಕಾಶಮಾನವಾದಂತ ಜೀವಿತವನ್ನ ನಮಗೆ ಕೊಡುವವನಾಗಿದ್ದಾನೆ. ಆತನ ಕೃಪೆ, ಆತನ ಕಟಾಕ್ಷ ನಮಗೆ ಸಿಗುವವರೆಗೂ ಆತನನ್ನು ನಾವು ದೃಷ್ಟಿಸಿ ನೋಡೋಣ.
ಹೀಗೆ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತಕ್ಕಾಗಿ ಲಾಭದಾಯಕವಾಗಿ ಮಾಡಲಿ. ಆಮೇನ್.